ಹಾಯ್ ಫ್ರೆಂಡ್ಸ್, ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗೆ ಇದೀಗ ಹೊಸ ಅಧಿಸೂಚನೆ ಪ್ರಕಟ ಆಗಿದೆ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಹುದ್ದೆಯಲ್ಲಿ ವೇತನ ಎಷ್ಟು, ಅಪ್ಲೈ ಮಾಡಲು ಕೊನೆ ದಿನಾಂಕ ಯಾವಾಗ ಅಂತ ಹೇಳ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇನ್ನೂವರೆಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಹುದ್ದೆಗಳ ಮಾಹಿತಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ದು PDF ನೋಟಿಫಿಕೇಷನ್ ಮತ್ತು ಅಪ್ಲೈ ಮಾಡೋ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿದೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ ಮತ್ತು ಅಪ್ಲೈ ಮಾಡೋ ಲಿಂಕ್ ಕೂಡ ಅಲ್ಲೇ ಇರುತ್ತೆ. ಇದು 100 days 100 jobsನ 5ನೇ ವಿಡಿಯೋ ಆಗಿರುತ್ತೆ. ಸೊ ಜೂನಿಯರ್ ಅಸಿಸ್ಟೆಂಟ್ ಡೇಟ್ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದು 2/12/2024 ಮತ್ತು ಕೊನೆ ದಿನಾಂಕ ಬಂದ್ಬಿಟ್ಟು 15/1/2024 ಅಂದರೆ ಜನವರಿ 15 ಆಗಿರುತ್ತೆ. ಸೊ ಇಲಾಖೆ ಬಂದ್ಬಿಟ್ಟು ಸೆಂಟರ್ ಆಫ್ DNA ಫಿಂಗರ್ ಪ್ರಿಂಟಿಂಗ್ ಆ್ಯಂಡ್ ಡಯಾಗ್ನೋಸ್ಟಿಕ್ಸ್ CDFD. ಸೊ ಯಾವ್ಯಾವ ಹುದ್ದೆಗಳು ಖಾಲಿದ್ದಾವೆ ಅಂತ ನೋಡ್ಕೊಂಬರೋದಾದ್ರೆ ಟೆಕ್ನಿಕಲ್ ಆಫೀಸರ್ ಮತ್ತು ಟೆಕ್ನಿಕಲ್ ಅಸಿಸ್ಟೆಂಟ್, ಜೂನಿಯರ್ ಮ್ಯಾನೇಜರಲ್ ಅಸಿಸ್ಟೆಂಟ್, ಜೂನಿಯರ್ ಅಸಿಸ್ಟೆಂಟ್ 2, ಜೂನಿಯರ್ ಅಸಿಸ್ಟೆಂಟ್ ಗ್ರೇಡ್ 2 ಮತ್ತು ಸ್ಕಿಲ್ಡ್ ವರ್ಕರ್ ಅಸಿಸ್ಟೆಂಟ್ ಮತ್ತು ಸ್ಕಿಲ್ಡ್ ವರ್ಕರ್ ಅಸಿಸ್ಟೆಂಟ್. ಟೋಟಲ್ ಇದ್ರದ್ದು ಬೇಸಿಕ್ ಪೇಯನ್ನು ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಗ್ರೇಡ್ ಕೂಡ ಕೊಟ್ಟಿದ್ದಾರೆ. ಫಸ್ಟ್ ಜೂನಿಯರ್ ಅಸಿಸ್ಟೆಂಟ್ ಟೆಕ್ನಿಕಲ್ ಆಫೀಸರ್ ಮತ್ತು ಜೂನಿಯರ್ ಅಸಿಸ್ಟೆಂಟ್ಗೆ 70,290 ಆಗಿರುತ್ತೆ. ಮತ್ತು ಇನ್ನು ಜೂನಿಯರ್ ಅಸಿಸ್ಟೆಂಟ್ಗಳಿಗೆ 38,484 ಮಂತ್ಲಿ ಪೇ ಆಗಿರುತ್ತೆ. ಸೊ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡ್ಕೊಂಬರೋದನ್ನು ಎಕ್ಸ್ಪೀರಿಯೆನ್ಸ್ ಮತ್ತು ಕ್ವಾಲಿಫಿಕೇಷನ್ಸ್ ಏನೇನು ಬೇಕಾಗುತ್ತೆ ಅಂತ. ಫಸ್ಟು ಟೆಕ್ನಿಕಲ್ ಆಫೀಸರ್ ಹುದ್ದೆಗೆ ನಿಮಗೆ ಬೇಸಿಕ್ ಪೇ 35,400 ಇರುತ್ತೆ. ಸೊ ಫಸ್ಟ್ ಕ್ಲಾಸ್ ಬಂದ್ಬಿಟ್ಟು BScಲ್ಲಿ ಫಸ್ಟ್ ಕ್ಲಾಸ್ ಬಂದಿರಬೇಕು ಮತ್ತು 5 ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು. ಇಲ್ಲ MSc ಕಂಪ್ಲೀಟ್ ಆಗಿರಬೇಕು ಮತ್ತು 2 ವರ್ಷ ಎಕ್ಸ್ಪೀರಿಯೆನ್ಸ್ ಇದ್ದರೆ ಸಾಕು, ನೀವು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಮತ್ತು ಕ್ವಾಲಿಫಿಕೇಷನ್ಸ್ ಸ್ಪೆಸಿಫಿಕ್ಕಾಗಿ ಯಾವ್ದು ಬೇಕು ಅಂದರೆ MSc ಇನ್ ಲೈಫ್ ಸೈನ್ಸಸ್ 1 year ಎಕ್ಸ್ಪೀರಿಯೆನ್ಸ್ ಇರಬೇಕು ಮತ್ತು ಮೈಕ್ರೋಬಯಾಲಜಿಲಿ. ಸೊ ಅದಕ್ಕೆ ಇದ್ದಾರೆ ನೀವು ಟೆಕ್ನಿಕಲ್ ಆಫೀಸರ್ 1 ಇದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಮತ್ತು ಎರಡನೇದು ಟೆಕ್ನಿಕಲ್ ಅಸಿಸ್ಟೆಂಟ್, ಇದಕ್ಕೆ ನಿಮಗೆ BSc ಫಸ್ಟ್ ಕ್ಲಾಸ್ ಆಗಿರಬೇಕು ಮತ್ತು BTechಲ್ಲಿ 3 ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು. ಇಲ್ಲ PG ಕಂಪ್ಲೀಟ್ ಆಗಿರಬೇಕು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ, ಅದಾಗಿರೋ ಮತ್ತು 1 ವರ್ಷ ಎಕ್ಸ್ಪೀರಿಯೆನ್ಸ್ ಇದ್ದರೆ ಸಾಕು, ನೀವು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ ಬಯೋಟೆಕ್ನಾಲಜಿಲಿ. ಮತ್ತು ಮೂರನೇದು ಟೆಕ್ನಿಕಲ್ ಅಸಿಸ್ಟೆಂಟು, ಬೇಸಿಕ್ ಪೇ 35,400. ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಫಸ್ಟ್ ಕ್ಲಾಸ್ BSc BTech ಮತ್ತು 3 ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು. ಇಲ್ಲ PG ಕಂಪ್ಲೀಟ್ ಆಗಿದೆ ಅಂದರೆ ನಿಮಗೆ 1 ವರ್ಷ ಎಕ್ಸ್ಪೀರಿಯೆನ್ಸ್ ಇದ್ದರೆ ಸಾಕು, ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಮತ್ತು ನಾಲ್ಕನೇದು ಜೂನಿಯರ್ ಮ್ಯಾನೇಜರಲ್ ಅಸಿಸ್ಟೆಂಟ್, ಇದಕ್ಕೆ 29,200 ಬೇಸಿಕ್ ಪೇ ಆಗಿರುತ್ತೆ. ಇದಕ್ಕೆ 3 ವರ್ಷ ಎಕ್ಸ್ಪೀರಿಯೆನ್ಸ್ ಇನ್ ಗೌರ್ಮೆಂಟ್ ಪಬ್ಲಿಕ್ ಬಾಡಿ ಆರ್ಗನೈಸೇಷನ್, ಯಾವುದಾದ್ರೂ ಒಂದು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಮತ್ತು 3 ವರ್ಷ ಎಕ್ಸ್ಪೀರಿಯೆನ್ಸ್ ಇದ್ದರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಮತ್ತು ನೆಕ್ಸ್ಟ್ ಒಂದು 5ನೇದು ಜೂನಿಯರ್ ಅಸಿಸ್ಟೆಂಟ್ ಗ್ರೇಡ್ 2, ಇದಕ್ಕೆ ಬೇಸಿಕ್ ಪೇ 19,900. ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ನಿಮಗೆ 12th ಪಾಸ್ ಆಗಿರೋ ಸಾಕು, ನೀವು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಡಿಸೈರಬಲ್ ಎಕ್ಸ್ಪೀರಿಯೆನ್ಸ್, ನಿಮ್ಮ ಫೈನಾನ್ಷಿಯಲ್ ರೂಲ್ಸ್ ಬಗ್ಗೆ ಗೊತ್ತಿರಬೇಕು ಮತ್ತು ವರ್ಕಿಂಗ್ ನಾಲೆಡ್ಜ್ ಇದ್ದರೆ ನಿಮಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಮತ್ತು 6ನೇದು ಜೂನಿಯರ್ ಅಸಿಸ್ಟೆಂಟ್ ಗ್ರೇಡ್ 2, ಬೇಸಿಕ್ ಪೇ 19,900. ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ನಿಮ್ಮ 12th ಪಾಸ್ ಆಗಿರೋ ಸಾಕು, ನೀವು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಮತ್ತು 7ನೇದು ಸ್ಕಿಲ್ಡ್ ವರ್ಕ್ ಅಸಿಸ್ಟೆಂಟು, 18,000 ಬೇಸಿಕ್ ಪೇ, ನಿಮ್ಮ 10th ಪಾಸ್ ಆಗಿರೋ ಸಾಕು, ನೀವು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಬಯೋಲಾಜಿಕಲ್ R&D ಸೆಂಟ್ರಲ್ಲಿ ನೀವು ವರ್ಕ್ ಮಾಡಿದರೆ 1 ವರ್ಷ ಎಕ್ಸ್ಪೀರಿಯೆನ್ಸ್ ಇದ್ದರೆ ನಿಮಗೆ ಮಾನ್ಯತೆ ನೀಡ್ತಾರೆ. ಸೊ ಇಲ್ಲದೇ ಇದ್ರೂ ಕೂಡ ನಡೆಯುತ್ತೆ. ಸೊ 8ನೇ ಸ್ಕಿಲ್ಡ್ ವರ್ಕರ್ 2, ಇದು 2 ಹುದ್ದೆಗಳು ಖಾಲಿದ್ದಾವೆ. ಸೊ ಇದಕ್ಕೆ 10th ಪಾಸ್ ಆಗಿರೋ ಸಾಕು, ನೀವು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಮತ್ತು ಅಪ್ಲಿಕೇಶನ್ ಫಿಲ್ ಮಾಡೋಕ್ಕೆ ಏನೇನು ಇನ್ಸ್ಟ್ರಕ್ಷನ್, ಇದು ಪೂರ್ತಿ ನಾನು ಹೇಳೋಕ್ಕೆ ಹೋಗಲ್ಲ. ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಲಿಕೇಶನ್ ವೈಸ್ ಬರ್ತಾ ಹೋಗುತ್ತೆ, ನೀವು ಇದಕ್ಕೆ ಅಪ್ಲೈ ಮಾಡ್ಕೊಂಡು ಹೋಗೋದಾಗಿರುತ್ತೆ. ಅಪ್ಲಿಕೇಶನ್ ಫೀಸ್ 200 ರೂಪಾಯಿ ಆಗಿರುತ್ತೆ. ಮತ್ತು ಕನ್ಸಿಡರ್ ಮಾಡಿದ್ರೆ ಅಪ್ಲಿಕೇಶನ್ ಫಾರ್ಮ್ ಎಲ್ಲ ಡಾಕ್ಯುಮೆಂಟ್ಸನ್ನ ಯಾವುದೇ ಮಿಸ್ ಇಲ್ದೇ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಆಮೇಲೆ ಅದನ್ನ ವೆರಿಫೈ ಕೂಡ ಮಾಡಬೇಕಾಗಿರುತ್ತೆ ಎಲ್ಲ ಸರಿ ಇದೆ ಅಂತ. ಸೊ ಇದು ಯಾವುದ್ಯಾವುದು ಒಂದು ಬೇಕಾಗಿರೋದು ಅಂತ ಇದೆ. ಇನ್ನು ನೀವೊಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಲ್ಲ ಡಾಕ್ಯುಮೆಂಟ್ PDF ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ತೊಗೋಬೋದಾಗಿರುತ್ತೆ. ಇದು ಕೂಡ ಇದೊಂದು ಸ್ಕ್ರೀನ್ಶಾಟ್ ತೊಗೊಂಡಿರಿ. ಮತ್ತು ಇನ್ನು ಯಾವುದ್ಯಾವುದು ಬೇಕಾಗಿದೆ ಅಂತ ನಾನು ಮುಂದೆ ತಿಳಿಸ್ತಾ ಹೋಗ್ತೀನಿ. ಇದು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತಲೂ ಕೂಡ ನಿಮಗೆ ಬೇಕಾಗಿದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಇದು ಯಾವ ರೀತಿ ಅಪ್ಲೈ ಮಾಡೋದು ಅಂತ ಕೂಡ ವೀಡಿಯೋ ಮಾಡ್ತೀನಿ. ಇದಕ್ಕೆ ಮೋಡ್ ಆಫ್ ಸೆಲೆಕ್ಷನ್ ನಿಮಗೆ ರಿಟರ್ನ್ ಟೆಸ್ಟ್ ಇರುತ್ತೆ ಮತ್ತು ಸ್ಕಿಲ್ ಟೆಸ್ಟ್, ಪ್ರಾಕ್ಟಿಕಲ್ ಟೆಸ್ಟ್ ಅಥವಾ ಟ್ರೇಡ್ ಟೆಸ್ಟ್ನ ಮಾಡಿ ನಂತರ ನಿಮಗೆ ಸೆಲೆಕ್ಟ್ ಮಾಡ್ಕೊಳ್ಳಲಾಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿದ್ದರಿಂದ ಜಾಬ್ ಸೆಕ್ಯೂರಿಟಿ ಕೂಡ ಇರುತ್ತೆ ಮತ್ತು ಒಳ್ಳೆ
ಸ್ಯಾಲ್ರಿ ಕೂಡ ಕೊಡ್ತಾರೆ. ಸೊ ಅಪ್ಲೈ ಮಾಡಿ, ಸ್ಯಾಲ್ರಿ ಕೂಡ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ಇನ್ನೇನಾರ ಮಾಹಿತಿ ಬೇಕಾದ್ರೆ ನೀವು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ, ನಾನು ಸಹಾಯ ಮಾಡ್ತೀನಿ.